ಬೈಕ್ ಯಾರಿಗೆ? ಇದು ನಿಮ್ಮಿಬ್ರಿಗೂ ಸೇರಿದ್ದು. ಇನ್ಮೇಲೆ ಕಾಲೇಜಿಗೆ ನೀವಿಬ್ರು ಒಟ್ಟಿಗೆ ಹೋಗ್ಬೇಕು, ಒಟ್ಟಿಗೆ ಬರ್ಬೇಕು. ಅರ್ಥ ಆಯ್ತಾ? ಅಮ್ಮ, ಈ ಬೈಕು ಪೆಟ್ರೋಲ್ ಡೀಸೆಲ್? ಸೀಮೆಣ್ಣೆ. ಪೆಟ್ರೋಲ್ ಕಣೋ. ಯಾಕೆ? ಪೆಟ್ರೋಲ್ ಮೇಲೆ ಜಾಸ್ತಿ ಹಾಕಿದ್ಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅದೆಲ್ಲ ನಿನ್ಗೆ ಯಾಕೋ? ಡೀಸೆಲ್ ಪೆಟ್ರೋಲ್ ನಾವ್ ಹಾಕ್ಸದ್ ಬರೀ 50 ರೂಪಾಯಿಗೆ ಅಷ್ಟೇ. ಸುಮ್ನೆ ಹೇಳನಪ್ಪ, ಹೇಳೋದು ತಪ್ಪ. ಬರಲ್ಲ ಸುಮ್ನೆ. ಲವ್ ಇಡಿಯ ಕೆಳಗೆ. ಯಾಕೋ ನಿಂತ್ಬಿಟ್ಟೆ ನಿನ್ನ ಬಸ್ ಹತ್ಸಕ್ಕೆ. ಅಮ್ಮ ಒಟ್ಟೆ ಹೋಗಿ ಒಟ್ಟೆ ಬಂದಳಪ್ಪ. ಅದನ್ನೇ ನಾನು ಮಾಡ್ತಾ ಇರೋದು. ಇವಾಗ ಇಲ್ಲಿ ಬಿಟ್ಟಿದ್ದೀನಾ, ಕಾಲೇಜ್ಗೆ ಹೋಗು. ಸಾಯಂಕಾಲ ಇಲ್ಲಿಗೆ ಬಾ, ಪಿಕಪ್ ಮಾಡ್ತೀನಿ. ಅಮ್ಮನಿಗೆ ನನ್ನ ಹೇಳಿದ್ರೆ ಲೇ, ಒಂದ್ ಕೆಲ್ಸ ಮಾಡು, ಗಾಡಿ ತಗೊಂಡ್ ಕಾಲೇಜ್ ಹತ್ರ ಬಾ. ನನ್ಗೊಂದ್ ಸ್ವಲ್ಪ ಪಿಕಪ್ಪಿಂಗ್ ಕಾರ್ಯಕ್ರಮ ಇದೆ, ಟಿಕಾಯಿಸ್ಕೊಂಬಂದು ಆತ ನನ್ ಗಾಡಿ ಓಟ್ನಕ್ ಮನಗಲ್ಲಪ್ಪ. ಆಯ್, ಅಲ್ಲಿದೆ ನಮ್ದಕ್ಕೆ ಮೆಹಬೂಬಾ. ಹಾಯ್. ಓ ಹಾಯ್, ನೀವೇನಿಲ್ಲಿ? ನಾವು ಡೈಲಿ ಬಸ್ಸಲ್ಲಿ ಓಡಾಡೋದು. ನಮ್ಮ ಮಮ್ಮಿ ತುಂಬಾ ಸ್ಟ್ರಿಕ್ಟು. ಬಸ್ ಪಾಸ್ ಮಾಡ್ಕೊಂಡಿದ್ದಾರೆ. ಬಸ್ಸಲ್ಲಿ ಹೋಗ್ಬೇಕು, ಬಸ್ಸಲ್ಲೇ ಬರ್ಬೇಕು, ಇಲ್ಲಾಂದ್ರೆ ಬೈತಾರೆ. ಓಕೆ, ಆಕ್ಚುಲಿ ನಾನೇ ನಿಮ್ಮನ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಯಾಕೆ ತಿರ್ಗಿ ಅದನ್ನ ಟ್ಯಾಬ್ಲೆಟ್ ಮೇಲೆ ಕವಿತೆ ಬರ್ದಿದ್ದೀರಾ? ಇಲ್ಲಪ್ಪ, ಆಕ್ಚುಲಿ ಆ ರಾಸ್ಕಲ್ ಸತ್ಯಂಗೆ ಹೊಡೆದ್ರಂತೆ. ಹೌದು, ಒಳ್ಳೇದಾಯ್ತು. ಮತ್ತೆ ನಿಮ್ ಬಗ್ಗೆ ಏನೋ ಅಂತಿದ್ದು, ಅದಕ್ಕೆ ಹೊಡೆದೆ. ನೆಕ್ಸ್ಟ್ ಟೈಮ್ ಹೇಳ್ತೀನಿ ಬಿಡಿ. ಇನ್ಮೇಲೆ ನಿಮ್ ತಂಟೆಗೆ ಬರಲ್ಲ ಬಿಡಿ. ಯಾಕೆ? ನಾವಿದ್ವಲ್ಲ ನಿಮ್ ಜೊತೆ. ನೀವು ತುಂಬಾ ಚೆನ್ನಾಗಿರ್ತೀರಪ್ಪ. ನಾನೇ ಡೌನ್ ಹೆಂಗಿನ ಡವ್ ಇದ್ದೆ ಮಗಳು. ಏ ರಜನಿ, ರಜನಿ ನಿಂತ್ಕೊಳ್ಳ. ಲೋ ರಜನಿ, ನಿಂತ್ಕೊಳ್ಳ. ಇದೇನೋ ಸೈಕಲ್ ತಳ್ಕೊಂಬತ್ತಿದ್ಯಾ? ನೋ, ಈ ಸೈಕಲ್ ಅಲ್ಲಪ್ಪ, ಮೋಟ್ರ್ ಬೈಕು. ನಮ್ಮಮ್ಮ ಕೊಡ್ತೀನಿ ಅದು ಒತ್ತಾದು. ಏ ಮೋಟ್ರ್ ಬೈಕು ಓದ್ಕೊಂತಾನೆ ಹೋಗ್ಬೇಕು, ನೀನು ತಳ್ಕೊಂಡು ಹೋಗ್ತಿದ್ಯಾ? ನಾನು ಓಡ್ದಂಗ್ ಮಾಡ್ಬೇಕಲ್ಲಪ್ಪ. ಹೌದಾ? ಏ ಇದು ಅಪ್ಪು ಅಲ್ವಾ? ನಾನು ತಳ್ತೀನಿ, ನೀನು ಕುತ್ಕೋ. ನೋ, ಇದು ಅಪ್ಪಲ್ಲ, ಡೌನು. ಡೌನೆ, ನೀನ್ ಕುತ್ಕೊಳ್ಳ, ನಾನು ತಳ್ತೀನಿ. ನೋಡ್ಕೊಂಡು ತಳ್ಬೇಕು. ತಳ್ತೀನಿ ಗಾಡಿ ತಳ್ತೀನಿ. ಇದನ್ನ ಲಾರಿಗೆ ಟ್ಯಾಚು ಹೊಡೆದು ಬಿಟ್ಟೆ. ಮಾಡಿಸ್ತೀನಿ ಸರ್, ನಾಳೆ ರಿಲೀವ್ ಮಾಡಿಸ್ತೀನಿ ಸರ್. ನಾನೇನ್ ಕೊಡನೆ, ನೀವು ನನ್ ಗಾಡಿ ಅಡ್ಡ ಸಿಕ್ತೀನು. ನಟ್ ಮಾಡ ನನ್ ಗಾಡಿ ಮೇಲೆ ಕುತ್ಕೊಂಡ್ ಮಾಡ್ತಾ ಇದ್ರೆ ನೀವೇ ನೋಡಲ್ ನಿಂತ್ಕೋಬೇಕಾಗಿತ್ತು. ತಗಿಲ ನಿಮ್ ಕೈ ನಾನೇ ತೆಗಿಬೇಕು. ತಗಿಲ ನೀವೆಲ್ಲ ಇಲ್ಲ, ನನ್ ತಮ್ಮನ ಇದೆ. ನಿನ್ ತಮ್ಮ ಡಿಯಲ್ ಇದ್ಮೇಲೆ ಬೈಕ್ ಅಂತ ಇರ್ಬೇಕಿತ್ತು. ಏನ್ ಮಾಡೋನು, ಎಲ್ಲ ಸಿಗುತ್ತೆ ನನಗೆ ಅನ್ಭವ ಆಗಲ್ಲ. ನನ್ ತಮ್ಮ ಏನು ಸಿಗಲ್ಲ, ಎಲ್ಲ ಅನ್ಭವ. ಆತಗಿತ್ತೆ ಹೋದ್ರು ಬೇಡ. ಡಿಎಲ್ ಇಲ್ಲ, RC ಬುಕ್ ಇಲ್ಲ, ಓವರ್ ಸ್ಪೀಡು, ಹೆಲ್ಮೆಟ್ ಹಾಕಿಲ್ಲ, ಹುಡಿಕ ಬಂದ್ ನನಗೆ ಕೂತ್ಬಿಟ್ಟಿದ್ಯಾ? ತಗಿಲ 2000 ರೂಪಾಯಿ. ಸರ್, ನಮ್ ತಾಯಿಗೂ ಸರ್, ಇನ್ನೊಂದು 2 ಮೊಟ್ಟೆ ಟಿಫನ್ ಬಾಕ್ಸ್ನಲ್ಲಿದೆ. ಯಾಕಿಂದ ನಮ್ಮ ಕಾಲೇಜ್ ಏನು ಲಾರಿಗೆ ಡ್ಯಾಚು ಹೊಡೆದು ಬಿಟ್ಟು PT ಮಾತ್ರ ಹತ್ರ ಮಾತಾಡ್ತಿದ್ದೀಯಾ? ಏನು ತಲೆನೋವಾ? ಬರುತ್ತೇನೋ. ಆಮ್ಯಾಗ ಅಲ್ಲಪ್ಪ, ನೀನ್ ಕಳನಲ್ಲ ಬೈಕು, ಅದು ಬೈಕ್ ತಗೊಂಬ ಕುಂದ್ಬಿಟ್ಟೆ ಅವ್ರಿಗೆ ಇಲ್ಲಿ. ಹೌದಾ? ಗೌಡ್ರೆ, ಏನ್ರಿ ಗಲಾಟೆ ಅಲ್ಲಿ? ಕಳಿಸ್ರಿ ಸರ್, ಹೋಗಪ್ಪ, ಹೋಗ ಕರೀತವ್ರೆ. ಏನ್ರಿ ಇದು? ಬನ್ರಿ ಇಲ್ಲಿ. ಗಾಡಿ ಸ್ಪೀಡ್ ಆಗಿ ಬಂದಿದ್ದಲ್ದೆ ನಮ್ ಗಾಡಿ ಕುದಿತೀರ ನೀವು? ಇಲ್ಲ, ನಾನು ಅಂದೇ ತಪ್ಪಿಲ್ಲ. ನಮ್ಮಮ್ಮ ಒಂದ್ ಹೊಸ ಮೈಕ್ ಕೊಡ್ತಿದ್ರು, ನಂಗೆ ಓಡ್ತಕ್ ಬರಲ್ಲ ಸರ್. ನಮ್ ತಾಯನೇ ಗೊತ್ತ, ನನ್ ಪಾಡ ನಾನು ಮಾಡ್ತಾ ಇದ್ರೆ ಕುತ್ಕೊಳ್ಳೋ ತರ್ತೀನಿ ಅಂದ. ತೊಳೆಬಿಟ್ಟು ನೋಡಿ ಸರ್, ಬಂದ್ ಕುಂದ್ಬಿಟ್ಟೆ. ಒತ್ತೆ ಹತ್ತಿದ್ದೆ, ನಾಷ್ಟಾಗೆ ಕಾಸು ಕೊಡ್ಲಿ ಸರ್. ರೇ ಗೌಡ್ರೆ, ಏನ್ರಿ ಇದು? ಕಳಿಸ್ಕೊಡ್ರಿ ಇವ್ರನ್ನ. ಬೆಳಗ್ಗೆ ಮನೆಗೆ ಓದ್ದು ಬಿಟ್ಟು ಅಕ್ಕಲ್ಲಿ ಅಮಲು ತಂದ ಮಕ್ಕಳು ತಲೆನ ಒಂತೋಯ್ತು. ರಜನಿ, ಕಬ್ಬನ್ನು ಗಾದಿ ತಾತು ಮಾಡು. ಕಾಕನ್ ಕೋಟೆ ಕಳ್ಳ ಇದ್ದಂಗವನೆ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಏನದು? ಅಪಾಲಜಿ ಲೆಟರ್ ಸರ್. ನಾನು ನೋಡ್ರಿ, ಇನ್ನು ನಗೋದು ಬಿಟ್ಟಿಲ್ಲ ನೀನು. ಬಿ ಸೀರಿಯಸ್. ಗುರು ಸಮಾನರಾದ ಪ್ರಿನ್ಸಿಪಲ್ ಪಾದಚರಣಗಳಿಗೆ ಹಂಸಲೇಖ ಅವರೊಂದು ಹಾಡು ಬರೆದವ್ರೆ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ. ಭೀಮನವರೊಂದು ಹಾಡು ಬರೆದವ್ರೆ. ತಪ್ಪು ಮಾಡೋದವ್ರು ಯಾರವ್ರೆ?
ತಪ್ಪೇ ಮಾಡದವರು ಎಲ್ಲವರೇ. ತಾವು ದಯವಿಟ್ಟು 2 ಹಾಡುಗಳನ್ನ ಕೇಳಿ ನನ್ನನ್ನ ಕ್ಷಮಿಸಿ. ಇಂತಿ ನಿಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಕಾಂತ. ನೀನು ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ. ಸರ್ BA ವಿದ್ಯಾರ್ಥಿ. ಏಯ್, ನಾನು ಈ 2 ಹಾಡನ್ನು ಕೇಳಿಲ್ವಾ? ಇಡಿಯಟ್, ಈ 2 ಹಾಡನ್ನು ಕೇಳಿ ನಿನ್ನ ಕ್ಷಮಿಸ್ಬೇಕಾ? ನಾನು ಹೇಳ್ತಾ ಇರೋದು ಹೆಮ್ಮೆ ವಿದ್ಯಾರ್ಥಿ ಎಲ್ಲವನು. ಸರ್ ಅವನು ಬಂದ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಕಾಕೋಲೇಟು ಮೈ ಅಲ್ಲಿ ಮರಬೇಕಲ್ಲ, ಮೈ ಅಲ್ಲಿ ಯಾವ್ದ್ರಲ್ಲಿ? ಬೈಕಲ್ಲಿ. ಏಯ್, ನಾನು ಅವನ್ನ ಕೇಳ್ತಾರ, ಸುಮ್ನೆ ನಿಂತ್ಕೋ. ಇಡಿಯಟ್, ಬೈಕಲ್ಲಿ ಬಂದ್ರೆ ಲೇಟ್ ಆಗುತ್ತೇನೋ? ನನ್ಗೆ ಮೈ ಮನಲ್ವಲ್ಲ, ನಾನು ಬಂದೆ, ಅದಕ್ಕೆ ಲೇಟ್ ಆಯ್ತು. ಹಾ, ಅಣ್ಣ ತಮ್ಮ ಇಬ್ರು ಜೀನಿಯಸ್ ಕಣ್ರಯ್ಯ. ಒಬ್ಬ ಬೈಕ್ ಇದ್ರು ತಳ್ಕೊಂಡ್ ಬರ್ತಾನೆ, ಇನ್ನೊಬ್ಬ ತಪ್ಪು ಮಾಡಿ ಪಿಕ್ಚರ್ ಆಡ್ ಬರ್ಕೊಂಬಂದು ಅಪಾಲಜಿ ಲೆಟರ್ ಕೊಡ್ತಾನೆ. ಏಯ್, ಇಬ್ರು ಮಾಡ್ರ ತಪ್ಪಿಗೆ ಹೋಗಿ ಗಾರ್ಡನ್ ಕ್ಲೀನ್ ಮಾಡಿ. ಗೆಟ್ ಔಟ್. ಓಕೆ ಸರ್. ಏಯ್, ಬರಲಿ. ನಾನು ನೋಡಿ ಯಾಕೆ ನಗ್ತೀಯ ಅಂತ ಹೇಳು. ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ತೀನಿ ಸರ್. ನಾನು ಗಾರ್ಡನ್ ಕ್ಲೀನ್ ಮಾಡ್ಬೇಕು. ಇಲ್ಲ, ನಿಮ್ ತಾತ ಬಂದ್ ಮಾಡ್ತಾನೆ. ಹೋಗೋ. ಆಯ್ತು, ನೀವು ಲೋನ್ ಹೆಂಗೆ ಹೇಳ್ತೀನೋ ಹಂಗೆ ಹೇಳ್ತೀನಿ. ಬರ್ತೀನಿ ಸರ್. ಲವ್ ರಜನಿ, ಇಲ್ಲಿ ನೋಡಲೇ ಬೇಕಾ ಇದೆಲ್ಲ? ಸ್ವಲ್ಪ ಹೊತ್ತು ಮಲ್ಕೊಂಡು ಮಾತಾಡೋಣ ಬಾ. ಹುಡುಗಿನ ಮುಂದೆ ಮಾನ ಮಾಡಿದ ಹೋಗ್ತೈತೆ, ಕೆಲಸ ಮಾಡ್ತಾನೆ ಇವನು. ದೊಡ್ಡ ನಿಯತಿ ಅವನ್ಗೆ. ಆತ ಇನ್ಯಾಕಪ್ಪ ಮಲ್ಕೊಂಬಿಟ್ಟೆ? ನಿನಗ ಪ್ರಿನ್ಸಿಪಾಲ್ ನೋಡಿದ್ರೆ ಮೇಲೆ ತರ ಪನಿಷ್ಮೆಂಟ್ ಕೊಡ್ತಾರ ನೋಡು. ಬಾಪ ಇಲ್ಲಿ ಮೊನ್ನೆ ತಾಳು. ರಜನಿ, ನಿಂಗೊಂದ್ ಮಾತು ಕೇಳ. ಹೇಳಪ್ಪ. ಅಲ್ಲ, ನೀನ್ ಹುಟ್ಟಿದಾಗಿಂದ ನಿನ್ ಬಾಯಿ ಹಿಂಗಿದೆ, ಮಾತಾಡಕ್ಕಾಗಲ್ಲ. ನೀನ್ ಮಾತಾಡಿದ್ರೆ ಜನ ನಗ್ತಾರೆ. ನಿನ್ಗೇನ್ ಬೇಜಾರೇ ಆಗಲ್ವೇನ? ನಾವ್ ಈ ತರ ಹುಟ್ಬೇಕು, ಆ ತರ ಹುಟ್ಬೇಕು ಅಂತ ಯಾಕನ ಕೇಳ್ಕೊಂಡ್ ಹುಟ್ಟಕ್ಕಾಗತ್ತಾ? ಇಲ್ಲ, ನಾನ್ ಈ ತರ ಹುಟ್ಟಿದೀನಿ ಅಂತ ನನ್ ಏನು ಬೇಜಾರಿಲ್ಲ. ನನ್ ತುಟಿ ಹಿಂಗಿದೆ ಅಂತ ನನ್ ಲೈಫ್ ಹಾಳಾಕ್ಲೂ ಇಲ್ಲ, ನಾನ್ ಸಾಯೋದು ಇಲ್ಲ ಅಂತ ನಾನೊಂದ್ ಬುಕ್ಕಲ್ಲಿ ಓದಿದ್ದೆ. ಪ್ರಪಂಚದ ಮೇಲೆ ನಡೆಯುವಂತ ಎಲ್ಲಾ ಘಟನೆಗಳಿಗೂ ಒಂದು ಬಲವಾದ ಕಾರಣ ಇರುತ್ತೆ ಅಂತ. ಹಂಗೆ ನಾನ್ ಹಿಂಗ್ ಮುಟ್ಟಕ್ಕೂ ಒಂದ್ ಕಾರಣ ಇರ್ಬೋದು ಅಲ್ವಾ? ಎವ್ರಿಥಿಂಗ್. ವೇದಾಂತಿ ಇವನು. ಯಾರೋ ನಿನ್ಗಿದೆಲ್ಲ ಹೇಳಿದ್ದು? ಲವ್, ನೀನ್ ಹುಟ್ಬೇಕಾದ್ರೆ ಗಂಡನ ಮೇಲೆ ಕೋಪಕ್ಕ ನರ್ಸಿದ್ಲಲ್ಲ, ಪಾಪ ಕತ್ರಿ ಹಿಡ್ಕೊಂಡು ನಿನ್ ಮೂತಿ ನೀನ್ ಕಿತ್ಬಿಟ್ಟವಳೆ. ಅದೇನಾಗಿದೆ, ನಿನ್ ಬಾಯಿ ಬೊಂಬಾಯಿ ಆಗಿದೆ. ಅದಕ್ಕೆ ಇಷ್ಟು ವೇದಾಂತ ಎಲ್ಲ ಹೇಳ್ತೀಯ. ಅದ್ ಸರಿ, ಯಾವ ಬುಕ್ಕಲ್ಲಿ ಬರ್ತಿದ್ಯಪ್ಪ ಈ ತರ? ನಾನೇ ಬಂದಿದ್ದು. ಓಹೋ, ಅದಕ್ಕೆ ಇಷ್ಟೊಂದು ಬಿಲ್ಡಪ್. ತಿರ್ಗಲ್ ಹಾಕನಲ್ಲಪ್ಪ ಸರ್. ನೀರ್ ಹಾಕೋ ಅಂದ್ರೆ ಮಲ್ಕೊಂಡು ಏನೋ ಮಾಡ್ತಾ ಇದ್ರಲ್ಲಿ ಸರ್. ಆಲ್ರೆಡಿ ಯಾರೋ ಹಾಕ್ಬಿಟ್ಟಿದ್ದಾರೆ ಸರ್. ಹಾಕ್ಬಿಟ್ಟಿದಾರ? ಹಾಳಾಗೋಗ್ಲಿ. ಕಾಂತ ಮರಿ, ನೀನು ನೋಡ್ದಾಗ್ಲೆಲ್ಲ ನಗ್ತಾ ಇರ್ತಿಲ್ಲ, ಯಾಕೋ? ಸರ್, ಸಿ ಸೆಕ್ಷನ್ ಮಹೇಶ ಹೇಳ್ದ ಏನಂತ? ನೀವ್ ಅಂಡರ್ವೇರ್ ಹಾಕಲ್ಲ, ಪಟಾಪಟಿ ನಿಕ್ಕರ್ ಹಾಕ್ತಿರಂತ ಸರ್. ಕಾರಿಡಾರ್ ಕ್ಲೀನ್ ಮಾಡಪ್ಪ. ಆಯ್ತು ಸರ್. ಸರ್, ಅದು ಪಟಾಪಟಿ ನಿಕ್ಕರ್ ಉದ್ದುದ ಚಿಕ್ಕದ ಸರ್? ಉದ್ದುದ. ನನ್ನ ಹೆಂಡತಿ ಹೊರಗಡೆ ಪಟಾಪಟಿ ಒಣಗ್ಬೇಡಂತ. ಈ ನನ್ನ ಮಗ ಯಾರು ಮಹೇಶ? ಮಾಡ್ತೀನಿ. ನೀವಿಬ್ರು ಟ್ವಿನ್ಸಾ? ಒಂಥರ ಹಂಗೆ. ಏಯ್, ಬುಕೆಟ್ ಬ್ಯಾಗಲ್ಲಿ ಇಟ್ಕೊಳ. ಗಾಡಿ ತಗೊಂಡ್ ನಡಿ, ಬರ್ತೀನಿ. ಹೋಯ್ತಾ ಇರೋ. ರೈಟ್. ಆಕ್ಚುಲಿ ಅದೇನಾಯ್ತು ಅಂದ್ರೆ, ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇಬ್ರು ಒಂದೇ ತರಾನೇ. ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ. ಒಳ್ಳೆ ಮನ್ಸಿಂದ ನೋಡಿ, ಕಾಂತ ಯಾರು ಅಂತ ಗೊತ್ತಾಗತ್ತೆ. ಅಂದಾಗೆ ನಿಮ್ಮ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಅದಿರ್ಲಿ, ಅವ್ರು ಯಾಕೆ ಗಾಡಿನ ತಳ್ಕೊಂಡು ಹೋಗ್ತಾ ಇದಾರೆ? ಪೆಟ್ರೋಲ್ ಇಲ್ವಾ? ಓಡ್ಸಕ್ಕೆ ಮೀಟರ್ ಬೇಕಲ್ಲ. ಎಲ್ರು ನಂತರನೇ ಮಲ್ಟಿ ಟ್ಯಾಲೆಂಟೆಡ್ ಸಿಗ್ಬೇಕಲ್ವಾ? ಆಕ್ಚುಲಿ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಅಯ್ಯೋ, ಇಷ್ಟ ಬೇಗ ನೀನಾ? ಏನ್ ಹೇಳಿ? ಬನ್ನಿ, ಕಾಫಿ ಡೇಗೆ ಹೋಗಿ ಮಾತಾಡೋಣ. ಕಾಫಿ ಡೇ? ಓ ಮೈ ಗಾಡ್, ನಿನ್ನೆ ತಾನೇ ಯಾರೋ ಲೂಪರ್ಸು ನನ್ನ ಪಾಕೆಟ್ ಇಂದ ATM ಕಾರ್ಡ್ ಪಿಕ್ ಪಾಕೆಟ್ ಮಾಡ್ಬಿಟ್ಟಿದ್ದಾರೆ. 5 lakhs ಮನಿ. ಓ ಮೈ ಗಾಡ್. ನೋ ಪ್ರಾಬ್ಲಮ್, ನಾನೇ ಕೊಡ್ತೀನಿ. ಅಯ್ಯೋ, ಇಷ್ಟ ಬೇಗ ಟೋಕನ್ ಹಾಕೊಳಕ್ ಆಗಲ್ಲ ಬಿಡಿ ನಮ್ಮ ಕೈಯಲ್ಲಿ. ಏನಂದ್ರಿ? ಅಲ್ಲ, ನಾವಿಲ್ಲೇ ಕುತ್ಕೊಂಡು ಮಾತಾಡೋಣ ಅಂದೆ. ಓಕೆ, ಬನ್ನಿ. ಲೇಡೀಸ್ ಫಸ್ಟ್ ಬನ್ನಿ. ಸೂಪರ್ ನೀವು. ಅದೇನೋ ಹೇಳ್ಬೇಕು ಅಂದ್ರಲ್ಲ? ಅದೇ, ಗರುಡ ಮಾಲ್ ನಲ್ಲಿ ಕವಿತೆ ಫೆಸ್ಟ್ ಆಗ್ತಾ ಇದೆ. ಈ ಸಾರಿ ನೀವು ಮಿಸ್ ಮಾಡದೆ ಪಾರ್ಟಿಸಿಪೇಟ್ ಮಾಡ್ಬೇಕು. ನಿಮ್ ಟ್ಯಾಲೆಂಟ್ ತೋರಿಸ್ಬೇಕು. ಬಂದೇ ಬರ್ತೀನಿ ಬಿಡಿ. ಇನ್ನೊಂದ್ ವಿಷಯ,
ನಾನೊಂದ್ ಕವಿತೆ ಬರ್ದಿದ್ದೀನಿ, ಚೂರ್ ಕರೆಕ್ಷನ್ ಮಾಡ್ಕೊಡ್ತೀರಾ? ಅಬ್ಬಾ ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗು. ಬೇಕಾಗಿತ್ತ ನನಗಿದು. ಹಾಕೊಂಡು ರುಬ್ತೊಳಗಪ್ಪ. ಕಣ್ಣೀರು ಕಣ್ಣೀರಲ್ಲ, ಪನ್ನೀರು ಪನ್ನೀರು. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಹಾಲು ಸಿನಿಮಾ ಕರ್ಕೊಂಡು ಹೋಗಿದ್ರು. ಪಾಪ ಅದರಲ್ಲಿ ಅಣ್ಣವರು ಮತ್ತೆ ಮಾಧವಿಯವರು ಹಾಡ್ಬೇಕಾದ್ರೆ ಮಾಧವಿಯವರು ಯಾಕೆ ಕಣ್ಣೀರು ಅಂದಾಗ ಅಣ್ಣವರು ಕಣ್ಣೀರಲ್ಲ ಪನ್ನೀರು ಅಂತಾರೆ. ಅಂದಂಗ ಜ್ಞಾಪಕಕ್ಕೆ ಬಂದ್ಬಿಡ್ತು. ನೀವ್ ಆರಾಮ ಮನೇಲಿ ಕೂತಿರಿ, ನಾನೆಲ್ಲ ಕರೆಕ್ಷನ್ ಮಾಡ್ಕೊಂಡ್ ಕೊಡ್ತೀನಿ. ಓಕೆ, ಹೋಗ್ಬನ್ನಿ, ಬರ್ತೀನಿ. ದಯವಿಟ್ಟು ಹೋಗ್ಬನ್ನಿ, ನಿಮ್ಗೆ ಒಳ್ಳೇದಾಗಲ್ಲ. ಫಸ್ಟ್ ನಮ್ಮ ಮನೆ ಖಾಲಿ ಮಾಡಿ ಜಯಂತ್ ಕಾಯ್ಕಿಣಿ ಮನೇಲಿ ಒಂದು ಬಾಡಿಗೆಗಿದ್ರೆ ಅಲ್ಲೋಗಿ ಸೇರ್ಕೊಂಡ್ಬಿಡ್ಬೇಕಪ್ಪ. ಬೇಡ ನಮ್ಗೆ ಗೋಳು. ಇದ್ಯಾವುದೋ ಆಪರೇಷನ್ ಡೈಮಂಡ್ ರಾಕೆಟ್ ಕೊಟ್ಬಿಟ್ಟು ಹೋಗ್ತಾಳಲ್ಲಪ್ಪ, ನನ್ ಕೈಲ ಆಗತ್ತೇನಯ್ಯ. ಪ್ರೀತಿ ಆಕಾಶದಷ್ಟು ವಿಶಾಲ, ಪ್ರೀತಿ ಸಾಗರದಷ್ಟು ಆಳ. ಆದರೂ ಪ್ರೇಮಿಗಳ ಪುಟ್ಟ ಹೃದಯಗಳೇ ಅದರ ವಾಸಸ್ಥಾನ. ಆ ಪ್ರೀತಿ ಇರುವ ಹೃದಯವೇ ಶ್ರೀಮಂತ. ಹೌದು, ನಮ್ಮ ಹತ್ರ ಬರೀ ಹೃದಯ ಇದೆ, ಶ್ರೀಮಂತರು ಯಾರು? ಓ ಕರೆಕ್ಟ್, ನನ್ನ ಹತ್ರ ಹೃದಯ ಇದೆ, ಅವಳ ಹತ್ರ ಶ್ರೀಮಂತಿಕೆ ಇದೆ. ಇಬ್ಬರದು ಮ್ಯಾಚ್ ಫಾಲೋಯಿಂಗ್ ಆಗೋಗ್ಬಿಡತ್ತೆ. ಎಸ್, ಕನ್ಫರ್ಮ್. ಶಿ ಇಸ್ ವೆರಿ 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 ಟ್ಯಾಲೆಂಟೆಡ್. ಮೋಸ್ಟ್ಲಿ ಇವಳು ನನಗೋಸ್ಕರನೇ ಇದೆಲ್ಲ ಬರ್ದಿರೋದು. ಹೌದು ಮಿಸ್ಟರ್ ಕಾಂತ, ಇವಾಗ ನೀವು ಕವಿತೆ ತುಂಬಾ ಚೆನ್ನಾಗಿದೆ ಅಂತ ವಾಪಸ್ ಕೊಟ್ರೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಅವಳಿಗೆ ಡೌಟ್ ಬಂದ್ಬಿಡತ್ತೆ. ಹಂಗನ್ಬಿಟ್ಟು ಕವಿತೆನ ಆಲ್ಟರ್ ಮಾಡಿ, ಟಿಂಕರಿಂಗ್ ಮಾಡಿ, ಪೇಂಟಿಂಗ್ ಮಾಡಿ, ಪಾಲಿಶ್ ಹಾಕಿ ವಾಪಸ್ ಕೊಟ್ರೆ ನಿಮ್ಗೆ ಟ್ಯಾಲೆಂಟೇ ಇಲ್ಲ ಅಂತ ಕನ್ಫರ್ಮ್ ಆಗ್ಬಿಡತ್ತೆ. ಕುತ್ತೆ, ಇದೆಲ್ಲ ಬೇಕಾಗಿತ್ತ ನಿಮ್ಗೆ? ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ನಿಮ್ಮ ಬುಡಕ್ಕೆ ನೀವೇ ತಂದಿಟ್ಕೊಂಡ್ಬಿಟ್ರಲ್ಲಕ್ಕ ಅಂತ. ಏನಕ್ಕಿ ನಗು? ನಮಗೆ ಕವಿತೆಗಳು ಹುಟ್ಟತಾ ಇಲ್ಲ ಅನ್ನೋದಕ್ಕ, ಅಥವಾ ನಾನು ಗಲಬಸ್ಕಿ ನನ್ನ ಮಗ, ಡಬ್ಬ ನನ್ನ ಮಗ ಅಂತ ಅವಳಿಗೆ ಗೊತ್ತಾಗಿ ನೂಟ್ಲಾಗಿ ಇನ್ನೊಬ್ಬ ಜೊತೆ ಓಡೋಗಿ ಸೆಟ್ಲ್ ಆಗ್ಬಿಡ್ತಾಳೆ ಅನ್ನೋದಕ್ಕ? ಈ ಬಿಲ್ಡಪ್ಸು ಡ್ರೀಮ್ಸ್ ಎಲ್ಲ ಬೇಡ ಮರಿ. ಐ ಆಮ್ ಎ ಕಾಂಪ್ಲಾಂಟ್ ಬಾಯ್. ನಾನು ಒಂದ್ ಒಳ್ಳೆ ಕವಿತೆನ ಹುಟ್ಟಿಸಿ ಅವಳನ್ನ ಮದ್ವೆ ಆಗಿ ಅವಳಿಗೊಂದು ಸವಿತನ್ನು ಹುಟ್ಟಿಸ್ತೀನಿ. ಹೌದು, ಅಮ್ಮನಿಗೆಲ್ಲ ಗೊತ್ತಲ್ವಾ? ನೀನಾ ಕವಿತೆನಾ? ಅಷ್ಟೊಂದು ಟ್ಯಾಲೆಂಟು ನಿನಗೆಲ್ಲೋ ಇದೆ? ಹೌದಾ, ನಂಗೆ ಟ್ಯಾಲೆಂಟ್ ಇಲ್ಲ ಅಲ್ಲ? ಎಲ್ಲ ಅವನ್ಗೆ ಇದೆ ಅಲ್ಲ? ನೀನ್ ನನ್ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯ. ಒಂದ್ ಫೈನ್ ಡೇ ತೋರಿಸ್ತೀನಿ ನಾನು ಯಾರು ಅಂತ. ಹೋಗು ಹೋಗು, ಹೋಗು. ಮಾಡ್ತೀನಿ. ಕಾಲ ಹಿಂಗೆ ಇರಲ್ಲ ಗೊತ್ತಾ? ಕಾಳಿದಾಸ ಏನು ಹುಟ್ಟಾನೆ ಕವಿ ಆಗ್ಲಿಲ್ಲ. ನಾನ್ ಮಾತ್ರ ದಡ್ಡ, ಇವನೊಬ್ಬ ಮಾತ್ರ ಬುದ್ಧಿವಂತ ಉಪೇಂದ್ರ ಮನೆಯಲ್ಲಿ. ಮಾಡ್ತೀನಿ. ಟೈಮ್ ಬರ್ಲಿ, ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ನಾನೇ ಟ್ರೈ ಮಾಡ್ತೀನಿ ಒಂದು ಕವಿತೆನ. ಈ ಕವಿತೆ ಬರೆದ್ರೆ ಹೆಂಗಿರ್ಬೇಕು ಅಂದ್ರೆ, ಯೋಗರಾಜ್ ಭಟ್ಟು ಭಯ ಬಿದ್ದೋಗ್ಬಿಡ್ಬೇಕು, ನಾಗೇಂದ್ರ ಪ್ರಸಾದ್ ಗಡ 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 ನಡುಗ್ ಬಿಡ್ಬೇಕು. ಮಾಡ್ತೀನಿ. ಓಕೆ. Yo, I am in a feeling, yo, always dreaming, yo, not even sleeping, yo, 12 ಗಂಟೆ ಯಾಗಿಂಗ್, yo, ದಿನ ನಿನ್ನ ನೋಡದಿದ್ರೆ ನಂಗೆ ಮೈಯಲ್ಲಿ ಬ್ಲಡ್ ಸ್ವಲ್ಪ ಕಡಿಮೆಯಾದಂಗೆ. ಪ್ರಿಯತಮೆ, ನನ್ಗೆ ನಾನೇ ತಿಳಿಯದೆ ಹೆಂಗೆ ನಿನ್ಗೆ ಫ್ಯಾನ್ ಆಗೋದೆ ಹಿಂಗೆ, ನನ್ಗೆ ನಾನೇ ತಿಳಿಯದೆ ಹೆಂಗೆ. ಅಯ್ಯೋ ದೇವ್ರೇ. ಕವಿತೆ ಕರೆಕ್ಷನ್ ಮಾಡಿದ್ದಾನೆ ಅಂದ್ರೆ ಅದು ನಮ್ ಯಾಕೋ ನಂಗೆ ಡೌಟ್ ಇದೆ. ಇವನ್ ಮೇಲೆ ಚೆಕ್ ಮಾಡ್ತೀನಿ. ಓಹೋ, ನಮ್ ಕವಿತೆನೆ ಬರೆಯಕ್ ಬರಲ್ಲ ಅಂತ ನಮ್ಗೆ ಡುಬಾಕೋರ್ ಮಾಡವನೆ ಅಂತಂದ್ರೆ, ಇವನಿಗೆ ನೆಕ್ಸ್ಟ್ ಇದೆ ಯೋ.